ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆನಂದ್ ಜೇನುಕಲ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆನಂದ್ ಜೇನುಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಾವಿಂದು ಕಲಿಯುಗದ ದೈವ, ಕಾನನ ವಾಸ, ಏಳು ಬೆಟ್ಟಗಳ ಒಡೆಯ ಶ್ರೀ 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 ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬಾಲಾಜಿ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ ಎಂದು ವಿವಿಧ ನಾಮಸ್ಮರಣೆಗಳಿಂದ ಕಂಗೊಳಿಸಿ ಕರೆಯುವಂತಹ ಪ್ರೀತಿಯ ತಿರುಪತಿ ತಿರುಮಲ ಬೆಟ್ಟಕ್ಕೆ ಪ್ರಯಾಣವನ್ನು ಬೆಳೆಸುತ್ತಿದ್ದೇವೆ ಸ್ನೇಹಿತರೆ. ಬನ್ನಿ, ತಿರುಪತಿ ತಿರುಮಲ ದೇವಿಯ ಸ್ವಾಮಿಯ ಪ್ರಸಿದ್ಧ ಬೆಟ್ಟದ ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಹರಸಿ, ಪ್ರೋತ್ಸಾಹಿಸಿ. ನೋಡಿ, ಇದು ಕಾಣುತ್ತಿರುವುದು ಶ್ರೀ ಬೆಟ್ಟ, ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ನೆಲೆಸಿರುವಂತಹ ದಿವ್ಯ ಕ್ಷೇತ್ರ. ಸ್ವಾಮಿಯು ಸಹ ಆ ಬೆಟ್ಟವನ್ನು ನೋಡಿದರೆ ನಮಗೆ ಮೈ ಜುಮ್ ಎನಿಸುತ್ತೆ ಸ್ನೇಹಿತರೆ. ಬೆಟ್ಟದ ಮೇಲೆ ಸ್ವಾಮಿ ಮಲಗಿರುವ ಹಾಗೆ ಆ ಬೆಟ್ಟದ ಆಕಾರವಿದೆ. ಕಿರೀಟ, ಮೂಗು, ಬಾಯಿ, ದೇಹದ ಆಕಾರದಲ್ಲಿ ಆ ಬೆಟ್ಟ ಇದೆ ಸ್ನೇಹಿತರೆ. ಹಾಗಾದರೆ ಆ ತಿರುಪತಿ ಬೆಟ್ಟ ಇರುವುದಾದರೂ ಎಲ್ಲಿ ಅಂತ ನೋಡೋದಾದರೆ, ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ತಿರುಪತಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಭೂವೈಕುಂಠ ಕ್ಷೇತ್ರವಾಗಿದೆ. ಇಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಥವಾ ಬಾಲಾಜಿ ದೇವಾಲಯವು ಕಲಿಯುಗದಲ್ಲಿ ಮಾನವ ಕುಲವನ್ನು ರಕ್ಷಿಸಲು ವಿಷ್ಣುವು ನೆಲೆಸಿದ ಸ್ಥಳ ಪುರಾಣವೆಂದು ನಂಬಲಾಗಿದೆ. ಪೌರಾಣಿಕ ಹಿನ್ನೆಲೆ: ವರಾಹ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಶ್ರೀನಿವಾಸನಾಗಿ ಅವತರಿಸಿದ ವಿಷ್ಣುವು ದೇವತೆಗಳ ಮತ್ತು ಋಷಿಗಳ ಪ್ರಾರ್ಥನೆಯ ಮೇಲೆಗೆ ಭೂಮಿಯ ಮೇಲಿನ ಶೇಷಾಚಲ ಬೆಟ್ಟದಲ್ಲಿ ನೆಲೆಸಿದನು. ಈ ಸ್ಥಳವನ್ನು ಲಕ್ಷ್ಮೀದೇವಿಯು ಹುಡುಕಿಕೊಂಡು ಬಂದು ಶ್ರೀನಿವಾಸನ ಎದೆಯಲ್ಲಿ ಶಾಶ್ವತವಾಗಿ ನೆಲೆಸಿದ ಎಂಬ ನಂಬಿಕೆ ಇದೆ ಸ್ನೇಹಿತರೆ. ಈ ಪವಿತ್ರ ಕ್ಷೇತ್ರವು ಕ್ರಿಸ್ತಶಕ 9ನೇ ಶತಮಾನದ ಹಿಂದಷ್ಟೇ ಪ್ರಸಿದ್ಧಿಗೆ ಬಂದಿತು. ಇತಿಹಾಸದುದ್ದಕ್ಕೂ ಪಲ್ಲವ, ಚೋಳ ಮತ್ತು ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಈ ದೇವಾಲಯಕ್ಕೆ ಅಪಾರವಾದ ಭೂಮಿ, ಚಿನ್ನಾಭರಣ ಮತ್ತು ಧನ ಸಹಾಯವನ್ನು ನೀಡಿ ಅಭಿವೃದ್ಧಿಪಡಿಸಿದರು. ವಿಶೇಷವಾಗಿ ವಿಜಯನಗರದ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯನು ಈ ದೇವಾಲಯಕ್ಕೆ ಹಲವು ಬಾರಿ ಭೇಟಿ ನೀಡಿ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಪ್ರಸ್ತುತ ಈ ದೇವಾಲಯವನ್ನು ಸ್ವಾಯತ್ತ ಸಂಸ್ಥೆಯಾದ TTD ತಿರುಮಲ ತಿರುಪತಿ ದೇವಸ್ಥಾನ ನಿರ್ವಹಿಸುತ್ತಿದ್ದು, ಇದು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಆದಾಯವನ್ನು ಹೊಂದಿರುವ ದೇವಸ್ಥಾನವಾಗಿದೆ ಸ್ನೇಹಿತರೆ. ಶ್ರೀ ಭಗವಾನ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರು ನೆಲೆಸಿರುವಂತಹ ಪುಣ್ಯಕ್ಷೇತ್ರ. ವೆಂಕಟೇಶ್ವರ ಎಂದರೆ ವೆಂಕಟಗಳ ಅಧಿಪತಿ. ಅದರ ಅರ್ಥ ಭಗವಾನ್ ವೆಂಕಟೇಶ್ವರ ನಮ್ಮ ಪಾಪಗಳನ್ನು ನಿವಾರಿಸುತ್ತಾನೆ. ವೆಂಕಟೇಶ್ವರ ಎನ್ನುವ ಪದಕ್ಕೆ ಇನ್ನೊಂದು ಅರ್ಥವಿದೆ. ವೆಂಕಟಗಿರಿ ಎನ್ನುವುದು ಆಂಧ್ರ ಪ್ರದೇಶದಲ್ಲಿರುವ ಒಂದು ಬೆಟ್ಟ. ಈಶ್ವರ ಎಂದರೆ ಒಡೆಯ, ಬೆಟ್ಟಗಳ ಒಡೆಯನೇ ವೆಂಕಟೇಶ್ವರ ಎಂದು ಹೇಳುವುದುಂಟು. ವೆಂಕ್ ಎಂದರೆ ಪಾಪ, ನಿಕಟ ಎಂದರೆ ಶಕ್ತಿ ಮತ್ತು ನಿವಾರಕ ಎಂದು ಸಂಸ್ಕೃತದಲ್ಲಿ ವಿವರಿಸಬಹುದು ಸ್ನೇಹಿತರೆ. ವೆಂಕಟೇಶ್ವರನಿಗೆ ಗೋವಿಂದ ಮತ್ತು ಬಾಲಾಜಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಭಗವಾನ್ ವೆಂಕಟೇಶ್ವರನು ಕಲಿಯುಗದ ದೈವ ಎಂದು ಕರೆಯಲಾಗುತ್ತೆ. ಶ್ರೀ ವೆಂಕಟೇಶ್ವರನು ಭಕ್ತರನ್ನು ಸುಖ, ಶಾಂತಿ, ಯಶಸ್ಸು, ಸಂಪತ್ತನ್ನು ಕರುಣಿಸುತ್ತಾನೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ. ಧ್ರುವ, ಕೌತುಕ, ಸ್ನಪನ, ಉತ್ಸವ ಮತ್ತು ಬಲಿಬೆರಂ ಎನ್ನುವ 5 ದೇವತೆಗಳು ವೆಂಕಟೇಶ್ವರನ್ನು ಪ್ರತಿನಿಧಿಸುತ್ತಾನೆ. ವೆಂಕಟೇಶ್ವರನನ್ನು ಪೂಜಿಸಲು ಓಂ ನಮೋ ವೆಂಕಟೇಶಾಯ, ಓಂ ನಮೋ ನಾರಾಯಣ, ಓಂ ಶ್ರೀ ವೆಂಕಟೇಶ್ವರ ಸುಪ್ರವರ್ತಂ ಎನ್ನುವ ಮಂತ್ರಗಳನ್ನು ಬಳಸಬಹುದು ಸ್ನೇಹಿತರೆ. ವೆಂಕಟೇಶ್ವರನು ಕಲಿಯುಗ ದೈವ ಎಂದು ಕರೆಯುವ ಕಾರಣ ಆತ ನೆಲೆಸಿರುವ ತಿರುಪತಿಯನ್ನು ಕಲಿಯುಗದ ವೈಕುಂಠ ಎಂದು ಹೇಳಲಾಗುತ್ತೆ. ಆಂಧ್ರ ಪ್ರದೇಶದ ತಿರುಮಲ ವೆಂಕಟೇಶ್ವರ ದೇವಾಲಯದಲ್ಲಿ ಸ್ವಾಮಿಯು ನೆಲೆಸಿದ್ದು ಪ್ರತಿದಿನ ಸುಮಾರು 2 ರಿಂದ 3 ಕೋಟಿ ದೇಣಿಗೆ ಸಂಗ್ರಹವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ವಿಶ್ವದ ಅತ್ಯಂತ ಸಿರಿವಂತ ದೇಗುಲ ಎಂದು ತಿರುಪತಿ ವೆಂಕಟರಮಣ ಸ್ವಾಮಿಯನ್ನು ಕರೆಯಲಾಗುತ್ತೆ ಸ್ನೇಹಿತರೆ.
ಭಗವಾನ್ ವೆಂಕಟೇಶ್ವರ ಮತ್ತು ತಿರುಮಲವನ್ನು ಪದ್ಮಪುರಾಣ, ವರಹ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ, ಹರಿವಂಶ, ವಾಮ ಪುರಾಣ, ಬ್ರಹ್ಮಪುರಾಣ, ಆದಿತ್ಯ ಪುರಾಣ, ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿ ಸ್ನೇಹಿತರೆ. ಭಗವಾನ್ ವಿಷ್ಣುವಿನ ವೆಂಕಟೇಶ್ವರನ ಅವತಾರವನ್ನು ಒಂದು ದೊಡ್ಡ ಪ್ರಮುಖ ಘಟ್ಟ ಎಂದು ಪರಿಗಣಿಸಲಾಗಿದೆ. ಒಮ್ಮೆ ಗಂಗಾ ತೀರದಲ್ಲಿ ಒಂದು ಆಚರಣೆ ಅಥವಾ ಯಾಗ ಮಾಡಬೇಕಿತ್ತು. ಸಮಸ್ಯೆ ಎಂದರೆ ಯಾವ ದೇವರಿಗೆ ಆಚರಣೆಗಳನ್ನು ಮಾಡಬೇಕೆಂದು ಋಷಿಮುನಿಗಳಿಗೆ ತಿಳಿದಿರಲಿಲ್ಲ. ನಾರದರನ್ನು ಭೇಟಿಯಾದ ಋಷಿಮುನಿಗಳು ಸಂದಿಗ್ಧ ಪರಿಸ್ಥಿತಿ ಏನೆಂಬುದನ್ನು ವಿವರಿಸಿದರು. ಅರ್ಪಣೆಯನ್ನು ತೆಗೆದುಕೊಳ್ಳಲು ಸಮರ್ಥ ಮತ್ತು ಆಚರಣೆಗಳಿಂದ ಸಂತಸಗೊಳ್ಳುವ ಆದರ್ಶ ದೈವವನ್ನು ಹುಡುಕಬೇಕೆಂದು ಹೇಳಿದರು. ಋಷಿ ಭೃಗು ಮೊದಲು ದೇವತೆಗಳ ಅಧಿಪತಿಯಾದ ಇಂದ್ರನ ಬಳಿಗೆ ಹೋದರು, ಆದರೆ ಬರಿಗೈಯಲ್ಲಿ ಹಿಂತಿರುಗಿದರು. ನಂತರ ಅವರು ಬ್ರಹ್ಮನ ಬಳಿಗೆ ಹೋದರು, ನಂತರ ಶಿವನ ಬಳಿಗೆ ಹೋದರು, ಆದರೆ ಅವರ ಕಾರ್ಯದಿಂದ ತೃಪ್ತನಾಗಲಿಲ್ಲ. ಅವರ ಉಪಸ್ಥಿತಿಯನ್ನು ಅವರಲ್ಲಿ ಯಾರೂ ಗುರುತಿಸಲಿಲ್ಲ. ಬೇರೆ ಆಯ್ಕೆಗಳಿಲ್ಲದೆ ಅವರು ಕೊನೆಯದಾಗಿ ವಿಷ್ಣುವಿನ ಬಳಿಗೆ ಹೋದರು. ಆ ಸಮಯದಲ್ಲಿ ವಿಷ್ಣು ಸರ್ಪಗಳ ಹಾಸಿಗೆಯ ಮೇಲೆ ಮಲಗಿದ್ದನು ಮತ್ತು ಭೃಗು ಬಂದಾಗ ಅವನ ವಿಷ್ಣುವಿನ ಪಾದಗಳನ್ನು ನೋಡಿ ನನಗೆ ಗೌರವ ಕೊಡಲಿಲ್ಲ ಎಂದು ಕೋಪಗೊಂಡ ಲಕ್ಷ್ಮಿಯು ದೇವಿಯು ವಾಸಿಸುತ್ತಿದ್ದ ವಿಷ್ಣುವಿನ ಎದೆಗೆ ಒದ್ದನು. ವಿಷ್ಣು ಈ ಕ್ರಮಕ್ಕೆ ಪ್ರತಿಕ್ರಿಯಿಸಲಿಲ್ಲ, ಬದಲಿಗೆ ಋಷಿಗಳ ಬಳಿ ಕ್ಷಮೆಯಾಚಿಸಿದರು. ಆದರೆ ವಿಷ್ಣುವಿಗೆ ಒದ್ದಿದ್ದರಿಂದ ಲಕ್ಷ್ಮೀದೇವಿಯು ಅವಮಾನಗೊಳಗಾದಳು ಮತ್ತು ವಿಷ್ಣುವಿನೊಂದಿಗೆ ಕೋಪಗೊಂಡರು ಮತ್ತು ವೈಕುಂಠವನ್ನು ತೊರೆದು ಭೂಮಿಯ ಮೇಲೆ ಕೊಲ್ಹಾಪುರ ವಾಸಿಸಲು ಬಂದಳು. ಆಗ ವಿಷ್ಣು ಶ್ರೀನಿವಾಸ ವೆಂಕಟೇಶ್ವರ ಮಾನವನ ರೂಪದಲ್ಲಿ ಲಕ್ಷ್ಮೀದೇವಿಯನ್ನು ಹುಡುಕುತ್ತಾ ಭೂಮಿಗೆ ಹೋದನು. ಆದರೆ ಅವಳನ್ನು ಹುಡುಕಲಾಗಲಿಲ್ಲ. ಬದಲಿಗೆ ಶೇಷಾಚಲಂ ಬೆಟ್ಟದಲ್ಲಿ ನೆಲೆಸಿದ ಲಕ್ಷ್ಮೀದೇವಿಯು ಈ ಸ್ಥಿತಿಯ ಬಗ್ಗೆ ತಿಳಿದಾಗ ಅವಳು ಶಿವ ಮತ್ತು ಬ್ರಹ್ಮದೇವರನ್ನು ಪ್ರಾರ್ಥಿಸಿದಳು. ವಿಷ್ಣು ತನ್ನ ಹೆಂಡತಿಯನ್ನು ಹುಡುಕಲು ಸಹಾಯ ಮಾಡಲು ಶಿವ ಮತ್ತು ಬ್ರಹ್ಮಚೋಳ ಸಾಮ್ರಾಜ್ಯದಲ್ಲಿ ಕ್ರಮವಾಗಿ ಹಸು ಮತ್ತು ಕರುವಾಗಿ ಅವತರಿಸಿದರು. ಹಸು ಮತ್ತು ಕರು ಪ್ರತಿದಿನ ವಿಷ್ಣುವಿನ ಬಾಯಾರಿಕೆಯನ್ನು ಕಡಿಮೆ ಮಾಡಲು ತನ್ನ ಹಾಲನ್ನು ನೀಡುತ್ತಿದ್ದವು. ಒಂದು ದಿನ ಚೋಳರಾಜನು ಈ ಕೃತ್ಯವನ್ನು ನೋಡಿದನು. ತನ್ನ ಹಸು ತಡೆಯಲು ಪ್ರಯತ್ನಿಸಿದನು. ತನ್ನನ್ನು ಅಪರಿಚಿತ ವ್ಯಕ್ತಿಗೆ ವೆಂಕಟೇಶ್ವರನು ಚೋಳರಾಜನನ್ನು ರಾಕ್ಷಸನಾಗಬೇಕೆಂದು ಶಪಿಸಿದನು. ರಾಜನು ಕರುಣೆಯನ್ನು ಬೇಡಿಕೊಂಡನು. ಅದಕ್ಕಾಗಿ ಶ್ರೀನಿವಾಸನು ತನ್ನ 2ನೇ ಜನ್ಮದಲ್ಲಿ ನಿನ್ನ ಮಗಳ ಪದ್ಮಾವತಿಯನ್ನು ಮದುವೆಯಾಗುವುದಾಗಿ ಹೇಳಿದನು. ವರ್ಷಗಳು ಕಳೆದಂತೆ 2ನೇ ಜನ್ಮದಲ್ಲಿ ಪದ್ಮಾವತಿ ಮತ್ತು ಶ್ರೀನಿವಾಸ ಅಂತಿಮವಾಗಿ ಭೇಟಿಯಾಗಿ ಮದುವೆಯಾದರು. ಮದುವೆಗಾಗಿ ಶ್ರೀನಿವಾಸ ಭಗವಾನ್ ಕುಬೇರನಿಂದ ಅಪಾರ ಪ್ರಮಾಣದ ಸಾಲವನ್ನು ತೆಗೆದುಕೊಂಡು ಕಲಿಯುಗ ಮುಗಿಯುವ ಮೊದಲೇ ಸಾಲವನ್ನು ಮರುಪಾವತಿಸುವ ಭರವಸೆ ನೀಡಿದರು. ಕುಬೇರನಿಂದ ಪಡೆದ ಸಾಲವನ್ನು ಸ್ವಾಮಿ ಇನ್ನೂ ಮರುಪಾವತಿಸುತ್ತಿದ್ದಾನೆ ಮತ್ತು ಕಲಿಯುಗದ ಕೊನೆಯವರೆಗೂ ಇದು ಮುಂದುವರಿಯುತ್ತದೆ. ಹೀಗಾಗಿ ವಿಷ್ಣು ಈ ಕಲಿಯುಗದಲ್ಲಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ ತನ್ನ ಭಕ್ತರಿಗೆ ಮೋಕ್ಷದತ್ತ ಮಾರ್ಗದರ್ಶನ ನೀಡಲು ಮತ್ತು ನಿರ್ದೇಶಿಸಲು ಉದ್ಭವನಾಗಿದ್ದಾನೆ. ಕೆಲವು ಗ್ರಂಥಗಳ ಪ್ರಕಾರ ಪದ್ಮಾವತಿ ಎಂಬ ಇನ್ನೊಬ್ಬ ಮಹಿಳೆಯು ಮದುವೆಯಾದುದನ್ನು ಲಕ್ಷ್ಮಿ ತಿಳಿದ ನಂತರ ಶ್ರೀನಿವಾಸನು ಕಲ್ಲಿನ ರೂಪಕ್ಕೆ ತಿರುಗಿದನು. ಶ್ರೀನಿವಾಸನ ಕಲ್ಲಿನ ಪ್ರತಿಯಾದ ನಂತರ ಪದ್ಮಾವತಿ ಮತ್ತು ಲಕ್ಷ್ಮಿ ಕೂಡ ಎರಡೂ ಕಡೆ ಕಲ್ಲಿನ ರೂಪದಲ್ಲಿ ನಿಂತರು. ಲಕ್ಷ್ಮೀದೇವಿಯು ಅವನೊಂದಿಗೆ ಎದೆಯ ಎಡಭಾಗದಲ್ಲಿ ಮತ್ತು ಪದ್ಮಾವತಿಯು ಅವನ ಎದೆಯ ಬಲಭಾಗದಲ್ಲಿ ನಿಂತಿದ್ದಾರೆ. ಅಲ್ಲದೆ ವಕುಲಾದೇವಿ ಆ ಕಾಲದ ಶ್ರೀನಿವಾಸನ ತಾಯಿ ಹೂಮಾಲೆಯ ರೂಪದಲ್ಲಿ ಸೇರಿಕೊಂಡರು ಎಂದು ಹೇಳಲಾಗುತ್ತೆ. ತಿರುಮಲ ವೆಂಕಟೇಶ್ವರ ದೇವಸ್ಥಾನ, ತಿರುಪತಿ ಬಾಲಾಜಿ ಮಂದಿರ ಸಾರ್ವಜನಿಕ ಅಪಾರ ಕೊಡುಗೆ ಮತ್ತು ದೇಣಿಗೆ ಪಡೆಯುವ ಭೂಮಿಯ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯ ಜನರು ಭೇಟಿ ನೀಡುತ್ತಾರೆ. ಮೇಲೆ ಹೇಳಿದಂತೆ ಪುರಾಣಗಳಿಗೆ ಸಂಬಂಧಿಸಿದಂತೆ ದೇವಿ ಪದ್ಮಾವತಿಯೊಂದಿಗಿನ ವಿವಾಹಕ್ಕಾಗಿ ಭಗವಾನ್ ಬಾಲಾಜಿ ಅಥವಾ ವೆಂಕಟೇಶ್ವರನ ಕುಬೇರನಿಂದ ಭಾರೀ ಸಾಲ ಪಡೆದ ಆ ಸಾಲವನ್ನು ತೀರಿಸಲು ಪ್ರಪಂಚಾದ್ಯಂತ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಹಣವನ್ನು ದಾನ ಮಾಡುತ್ತಾರೆ. ಶ್ರೀನಿವಾಸ ಇನ್ನು ಕುಬೇರನಿಂದ ಪಡೆದ ಸಾಲವನ್ನು ಕಲಿಯುಗದ ಕೊನೆಯವರೆಗೂ ಪಾವತಿಸುತ್ತಾನೆ. ದೇವಾಲಯವು ದಿನಕ್ಕೆ
2.3 ಕೋಟಿ ರು ದೇಣಿಗೆ ಪಡೆಯುತ್ತಿದೆ. ಕೂದಲನ್ನು ಮುಡಿಕೊಡುವ ಮತ್ತೊಂದು ಆಚರಣೆ ಇದೆ. ಇದನ್ನು ವಿಗ್ ತಯಾರಿಸಲು ಬಳಸಲಾಗುತ್ತದೆ. ಇದು ದೇವಾಲಯದ ನಿಧಿಗೆ ಮತ್ತೊಂದು 60 ಲಕ್ಷವನ್ನು ಸೇರಿಸುವಂತಹ ಒಂದು ಕಾಣಿಕೆಯಾಗಿದೆ ಸ್ನೇಹಿತರೆ. ಹೀಗೆ ತಿರುಪತಿ ಬೆಟ್ಟದಲ್ಲಿ ನೆಲೆಸಿರುವಂತಹ ಶ್ರೀ ಭಗವಾನ್ ವಿಷ್ಣುವಿನ ರೂಪದಲ್ಲಿ ಅವತರಿಸಿರುವಂತಹ ತಿರುಪತಿ ತಿರುಮಲ ದೇವಸ್ಥಾನ ಎಂದಿಗೂ ಪವಿತ್ರ ದೇವಾಲಯವಾಗಿ ಲಕ್ಷಾಂತರ ಭಕ್ತರುಗಳನ್ನು ಆಕರ್ಷಿಸಿ ನಿತ್ಯ ಆಶೀರ್ವಾದವನ್ನು ನೀಡುತ್ತಾ ಬಂದಿರುವಂತಹ ದೇವಸ್ಥಾನವಾಗಿದೆ ಸ್ನೇಹಿತರೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಆಪತ್ ಬಾಂಧವ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಆಪತ್ ಬಾಂಧವ ಗೋವಿಂದ, ಗೋವಿಂದ ಹರಿ ಗೋವಿಂದ. ತಿರುಮಲ ಬೆಟ್ಟಗಳು ಶೇಷಾಚಲಂ ಬೆಟ್ಟಗಳ ಶ್ರೇಣಿಯ ಭಾಗಗಳಾಗಿವೆ. ಬೆಟ್ಟಗಳು 7 ಶಿಖರಗಳನ್ನು ಒಳಗೊಂಡಿದ್ದು ಆದಿಶೇಷನ 7 ತಲೆಗಳನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವು ವೆಂಕಟಾದ್ರಿ 7ನೇ ಶಿಖರದಲ್ಲಿದೆ. ಇದು ಶ್ರೀ ಸ್ವಾಮಿ ಪುಷ್ಕರಣಿ ಎಂಬ ಪವಿತ್ರ ನೀರಿನ ಕಲ್ಯಾಣಿಯ ದಕ್ಷಿಣ ದಂಡೆಯಲ್ಲಿರುವ ಅಲ್ಲದೆ ದೇವಾಲಯವು 7 ಬೆಟ್ಟಗಳ ದೇವಾಲಯಗಳು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಕ್ರಿಸ್ತಶಕ 300ರಿಂದ ಪ್ರಾರಂಭವಾಗುವ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಗರ್ಭಗೃಹವನ್ನು ಆನಂದ ನಿಲಯ ಎಂದು ಕರೆಯಲಾಗುತ್ತದೆ. ಪ್ರಧಾನ ದೇವತೆಯಾದ ವೆಂಕಟೇಶ್ವರನು ನಿಂತಿರುವ ಭಂಗಿಯಲ್ಲಿದ್ದಾನೆ ಮತ್ತು ಗರ್ಭಗೃಹದಲ್ಲಿ ಪೂರ್ವಕ್ಕೆ ಮುಖ ಮಾಡಿದ್ದಾನೆ. ದೇವಾಲಯವು ಪೂಜೆಯ ವೈಖಾಸನ ಆಗಮ ಸಂಪ್ರದಾಯವನ್ನು ಅನುಸರಿಸುತ್ತದೆ. ಈ ದೇವಾಲಯವು 8 ವಿಷ್ಣು ಸ್ವಯಂಭೂ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು 75ನೇ ದಿವ್ಯ ದೇಶವೆಂದು ಪಟ್ಟಿ ಮಾಡಲಾಗಿದೆ. ದೇವಾಲಯದ ಆವರಣದಲ್ಲಿ ಯಾತ್ರಿಕರ ದಟ್ಟಣೆಯನ್ನು ನಿಯಂತ್ರಿಸಲು 2 ಆಧುನಿಕ ಸರತಿ ಸಂಕೀರ್ಣ ಕಟ್ಟಡಗಳು, ಯಾತ್ರಾರ್ಥಿಗಳಿಗೆ ಉಚಿತ ಊಟಕ್ಕಾಗಿ ತಾರಿಗೊಂಡ ವೆಂಗವಾಂಬ ಅನ್ನಪ್ರಸಾದಂ, ಸಂಕೀರ್ಣ ಕೇಶಮುಂಡನ ಕಟ್ಟಡಗಳು ಮತ್ತು ಹಲವಾರು ವಸತಿ ನಿಲಯಗಳಿವೆ. ಸ್ವೀಕರಿಸಿದ ಮತ್ತು ದೇಣಿಗೆ ಮತ್ತು ಸಂಪತ್ತಿನ ದೃಷ್ಟಿಯಿಂದ ಇದು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ತಿರುಮಲದಲ್ಲಿ ಭಗವಂತ ಕಾಣಿಸಿಕೊಂಡಿದ್ದಕ್ಕೆ ಸಂಬಂಧಿಸಿದಂತೆ ಹಲವಾರು ದಂತಕಥೆಗಳಿವೆ. ಒಂದು ದಂತಕಥೆಯ ಪ್ರಕಾರ ದೇವಾಲಯವು ವೆಂಕಟೇಶ್ವರ ಮೂರ್ತಿಯನ್ನು ಹೊಂದಿದೆ. ಇದು ಪ್ರಸ್ತುತ ಕಲಿಯುಗದ ಸಂಪೂರ್ಣ ಅವಧಿಯವರೆಗೂ ಇಲ್ಲಿ ಇರುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ. ದೇವಾಲಯದ ದಂತಕಥೆ. ದ್ವಾಪರ ಯುಗದಲ್ಲಿ ಆದಿಶೇಷನು ವಾಯುವಿನೊಂದಿಗೆ ಸ್ಪರ್ಧಿಸಿ ಸೋತ ನಂತರ ಶೇಷಾಚಲಂ ಬೆಟ್ಟವಾಗಿ ಭೂಮಿಯ ಮೇಲೆ ನೆಲೆಸಿದನು. ಪುರಾಣಗಳ ಪ್ರಕಾರ ತಿರುಮಲವನ್ನು ಆದಿವರಾಹ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಹಿರಣ್ಯಾಕ್ಷನನ್ನು ಕೊಂದ ನಂತರ ಆದಿವರಾಹನು ಈ ಬೆಟ್ಟದಲ್ಲಿ ನೆಲೆಸಿದನು. ವೆಂಕಟಾಚಲ ಮಹಾತ್ಮಂ ತಿರುಮಲ ದೇವಸ್ಥಾನದ ಬಗ್ಗೆ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ದಂತಕಥೆಯಾಗಿದೆ. ಕಲಿಯುಗದಲ್ಲಿ ನಾರದನು ಯಜ್ಞವನ್ನು ಮಾಡುತ್ತಿದ್ದ ಕೆಲವು ಋಷಿಗಳಿಗೆ ತ್ರಿಮೂರ್ತಿಗಳ ಬ್ರಹ್ಮ, ವಿಷ್ಣು ಮತ್ತು ಶಿವ ಪೈಕಿ ಯಾರಿಗೆ ಯಜ್ಞದ ಫಲವನ್ನು ನೀಡಬಹುದು ಎಂದು ನಿರ್ಧರಿಸಲು ಸಲಹೆ ನೀಡುತ್ತಾನೆ. ತ್ರಿಮೂರ್ತಿಗಳನ್ನು ಪರೀಕ್ಷಿಸಲು ಭೃಗುವನ್ನು ಕಳಿಸಲಾಯಿತು. ತನ್ನ ಪಾದ ಅಡಿಯಲ್ಲಿ ಹೆಚ್ಚುವರಿ ಕಣ್ಣು ಹೊಂದಿದ್ದ ಋಷಿಯು ಬ್ರಹ್ಮ ಮತ್ತು ಶಿವನನ್ನು ಭೇಟಿ ಮಾಡಿದನು ಮತ್ತು ಈ ಎರಡೂ ಸ್ಥಳವನ್ನು ಇವನನ್ನು ಗಮನಿಸಲಾಗಲಿಲ್ಲ. ಬ್ರಹ್ಮನನ್ನು ಪೂಜಿಸಿದಂತೆ ಮತ್ತು ಶಿವನನ್ನು ಲಿಂಗವಾಗಿ ಪೂಜಿಸುವಂತೆ ಅವನು ಶಾಪ ನೀಡಿದನು. ಕೊನೆಗೆ ಅವನು ವಿಷ್ಣುವನ್ನು ಭೇಟಿ ಮಾಡಿದನು ಮತ್ತು ಭಗವಂತನು ಭೃಗುವನ್ನು ಗಮನಿಸಲಿಲ್ಲವೆಂಬಂತೆ ವರ್ತಿಸಿದನು. ಈ ಕೃತ್ಯದಿಂದ ಕೋಪಗೊಂಡ ಭೃಗು ಋಷಿಯು ವಿಷ್ಣುವಿನ ಎದೆಗೆ ಒದೆಯುತ್ತಾನೆ. ಇದಕ್ಕೆ ವಿಷ್ಣುವು ಪ್ರತಿಕ್ರಿಯಿಸಲಿಲ್ಲ, ಬದಲಾಗಿ ಋಷಿಯ ಪಾದಗಳನ್ನು ಮಾಲಿಶು ಮಾಡುವ ಮೂಲಕ ಕ್ಷಮೆಯಾಚಿಸಿದನು. ಈ ಕೃತ್ಯದ ಸಮಯದಲ್ಲಿ ಅವನು ಭೃಗುವಿನ ಪಾದದ ಅಡಿಯಲ್ಲಿದ್ದ ಹೆಚ್ಚುವರಿ ಕಣ್ಣನ್ನು ಹಿಂಡಿದನು. ಆದರೆ ವಿಷ್ಣುವಿನ ಎದೆಯನ್ನು ಲಕ್ಷ್ಮಿಯ ನಿವಾಸ ಎಂದು ಪರಿಗಣಿಸಿದ್ದರಿಂದ ಲಕ್ಷ್ಮಿಗೆ ಅದು ಅವಮಾನವೆಂದು ತೋರುತ್ತದೆ.
ಮತ್ತು ಭೃಗು ಅದನ್ನು ಒದ್ದಿದ್ದರಿಂದ ಅದು ಪರೋಕ್ಷವಾಗಿ ಲಕ್ಷ್ಮಿಯನ್ನು ಒದ್ದಿದ್ದರಿಂದ ಅದು ಅವಮಾನಿಸಿದಂತಾಯಿತು. ನಂತರ ಲಕ್ಷ್ಮೀದೇವಿ ವೈಕುಂಠವನ್ನು ತೊರೆದು ಕೊಲ್ಲಾಪುರಕ್ಕೆ ಭೂಮಿಗೆ ಬಂದು ಧ್ಯಾನ ಮಾಡಲು ಆರಂಭಿಸಿದನು. ವಿಷ್ಣುವು ಶ್ರೀನಿವಾಸನಾಗಿ ಮಾನವ ರೂಪವನ್ನು ಧರಿಸಿ ವೈಕುಂಠವನ್ನು ತೊರೆದು ಲಕ್ಷ್ಮಿಯನ್ನು ಹುಡುಕುತ್ತಾ ಶ್ರೀ ತಿರುಮಲದಲ್ಲಿರುವ ಶೇಷಾಚಲಂ ಬೆಟ್ಟಗಳನ್ನು ತಲುಪಿ ಧ್ಯಾನ ಮಾಡಲು ಪ್ರಾರಂಭಿಸಿದನು. ಲಕ್ಷ್ಮಿಯು ಶ್ರೀನಿವಾಸನ ಸ್ಥಿತಿಯನ್ನು ತಿಳಿದು ಶಿವ ಮತ್ತು ಬ್ರಹ್ಮನನ್ನು ಕರೆದಳು. ನಂತರ ಶಿವ ಮತ್ತು ಬ್ರಹ್ಮರು ತಮ್ಮನ್ನು ತಾವು ಹಸು ಮತ್ತು ಕರುವಾಗಿ ಪರಿವರ್ತಿಸಿಕೊಂಡರು ಮತ್ತು ಲಕ್ಷ್ಮಿಯು ಆ ಸಮಯದಲ್ಲಿ ತಿರುಮಲ ಬೆಟ್ಟಗಳನ್ನು ಆಳುತ್ತಿದ್ದ ಚೋಳ ರಾಜನಿಗೆ ಹಸು ಮತ್ತು ಕರುವನ್ನು ಹಸ್ತಾಂತರಿಸಿದಳು. ಶ್ರೀನಿವಾಸನು ಹಸುವನ್ನು ಪ್ರತಿನಿತ್ಯ ಮೇಯಿಸಲು ಕೊಂಡಾಗ ಅದು ಅವನಿಗೆ ಹಾಲನ್ನು ಕೊಡುತ್ತಿತ್ತು. ಒಂದು ದಿನ ಇದನ್ನು ನೋಡಿದ ಒಬ್ಬ ಗೋಪಾಲಕನು ತನ್ನ ಕೋಲಿನಿಂದ ಹಸುವನ್ನು ಹೊಡೆಯಲು ಪ್ರಯತ್ನಿಸಿದನು. ಆದರೆ ಆ ಗಾಯವನ್ನು ಶ್ರೀನಿವಾಸನು ಸಹಿಸಿಕೊಂಡನು. ಇದರಿಂದ ಕೋಪಗೊಂಡ ಶ್ರೀನಿವಾಸನು ಚೋಳರಾಜನು ರಾಕ್ಷಸನಾಗುವಂತೆ ಶಪಿಸಿದನು. ಏಕೆಂದರೆ ಸೇವಕರು ಶೂದ್ರರು ಮಾಡಿದ ಪಾಪಗಳನ್ನು ರಾಜರು ಹೊರಬೇಕೆಂದು ಧರ್ಮ ಹೇಳುತ್ತದೆ. ರಾಜನು ಕರುಣೆಗಾಗಿ ಪ್ರಾರ್ಥಿಸಿದನು. ಆ ರಾಜನು ಆಕಾಶರಾಜನಾಗಿ ಮುಂದಿನ ಜನ್ಮವನ್ನು ತೆಗೆದುಕೊಳ್ಳಬೇಕು ಮತ್ತು ಶ್ರೀನಿವಾಸನೊಂದಿಗೆ ತನ್ನ ಮಗಳು ಪದ್ಮಾವತಿಯ ವಿವಾಹವನ್ನು ಮಾಡಬೇಕೆಂದು ನಂತರ ಶ್ರೀನಿವಾಸನಿಗೆ ರಾಜನು ಹೇಳಿದನು. ಶ್ರೀನಿವಾಸನು ತಿರುಮಲ ಬೆಟ್ಟದ ಮೇಲಿರುವ ತನ್ನ ಸಾಕುತಾಯಿ ವಕುಲಾದೇವಿಯ ಬಳಿಗೆ ಹೋಗಿ ಸ್ವಲ್ಪ ಕಾಲ ಇದ್ದನು. ಶಾಪದ ನಂತರ ಚೋಳರಾಜನು ಆಕಾಶರಾಜನಾಗಿ ಪೂರ್ವಜನ್ಮವನ್ನು ಪಡೆದನು. ನಂತರ ಅವನಿಗೆ ಪದ್ಮಾವತಿ ಎಂಬ ಮಗಳಿದ್ದಳು. ಅವಳು ಆಂಧ್ರ ಪ್ರದೇಶದ ಇಂದಿನ ತಿರುಚೂರಿನಲ್ಲಿರುವ ಪದ್ಮ ಪುಷ್ಕರಣಿಯಲ್ಲಿ ಜನಿಸಿದಳು. ಆಂಧ್ರ ಪ್ರದೇಶದ ಇಂದಿನ ನಾರಾಯಣವನಂ ಶ್ರೀನಿವಾಸ ಪದ್ಮಾವತಿಯನ್ನು ವಿವಾಹವಾದನು ಮತ್ತು ತಿರುಮಲ ಬೆಟ್ಟಗಳಿಗೆ ಮರಳಿದರು. ಕೆಲವು ತಿಂಗಳುಗಳ ನಂತರ ಲಕ್ಷ್ಮೀದೇವಿಯು ಪದ್ಮಾವತಿಯೊಂದಿಗೆ ಶ್ರೀನಿವಾಸನ ವಿವಾಹವಾಗಿದ್ದು ತಿಳಿಯಿತು ಮತ್ತು ಶ್ರೀನಿವಾಸನನ್ನು ಪ್ರಶ್ನಿಸಲು ತಿರುಮಲ ಬೆಟ್ಟಗಳಿಗೆ ಹೋದಳು. ಲಕ್ಷ್ಮಿ ಮತ್ತು ಪದ್ಮಾವತಿ ನಡುವೆ ಜಗಳವನ್ನು ಸಹಿಸಲಾಗದ ಶ್ರೀನಿವಾಸನು ಲಕ್ಷ್ಮಿ ಮತ್ತು ಪದ್ಮಾವತಿಯವರು ತನ್ನ ಎದುರಿಗೆ ಬಂದಾಗ ಕಲ್ಲಾಗಿ ಮಾರ್ಪಟ್ಟರು. ಗೊಂದಲಕ್ಕೊಳಗಾದ ರಾಣಿಯರ ಮುಂದೆ ಬ್ರಹ್ಮ ಮತ್ತು ಶಿವರು ಕಾಣಿಸಿಕೊಂಡರು. ಈ ಎಲ್ಲದರ ಹಿಂದಿನ ಮುಖ್ಯ ಉದ್ದೇಶವನ್ನು ವಿವರಿಸಿದರು. ಕಲಿಯುಗದ ಶಾಶ್ವತ ತೊಂದರೆಗಳಿಗೆ, ಮನುಕುಲದ ವಿಮೋಚನೆಗಳಿಗೆ 7 ಬೆಟ್ಟಗಳ ಮೇಲೆ ಇರಬೇಕೆಂದು ಭಗವಂತನ ಬಯಕೆ. ತಾವು ಯಾವಾಗಲೂ ಅಲ್ಲಿ ಇರಬೇಕೆಂದು ಬಯಸಿ ಲಕ್ಷ್ಮಿ ಮತ್ತು ಪದ್ಮಾವತಿ ದೇವತೆಯರು ಕಲ್ಲಿನ ದೇವತೆಗಳಾಗಿ ಮಾರ್ಪಡುತ್ತಾರೆ. ಲಕ್ಷ್ಮಿ ವಿಷ್ಣುವಿನ ಎದೆಯ ಮೇಲೆ ಎಡಭಾಗದಲ್ಲಿರುತ್ತಾಳೆ, ಪದ್ಮಾವತಿಯವರ ಎದೆಯ ಮೇಲೆ ಬಲಭಾಗದಲ್ಲಿ ಇರುತ್ತಾಳೆ. ಹೀಗೆ ಶ್ರೀ ತಿರುಪತಿ ತಿರುಮಲ ವೆಂಕಟರಮಣ ಸ್ವಾಮಿಯ ದೇವಾಲಯ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನಾವೀಗ ನೋಡ್ತಾ ಇದ್ದೀವಿ ತಿರುಮಲದ ಬೆಟ್ಟದ ಲೈನನ್ನು, ಶಾಲನ್ನು ನೋಡಿ. ಇದು ಈ ಲೈನಲ್ಲಿ ಮುಂಬಾಗಿಲಿನಿಂದ ತಿರುಪತಿ ಬೆಟ್ಟಕ್ಕೆ ವಿಶೇಷ ದರ್ಶನಕ್ಕೆ ಹೋಗಬಹುದು ಮತ್ತು ಸರ್ವ ದರ್ಶನಕ್ಕೆ ಈ ಲೈನಿಂದ ಹೋಗಬಹುದು ಸ್ನೇಹಿತರೆ. ನೋಡಿ, ತುಂಬ ಜನ ಇದ್ದಾರೆ. ಈ ಮೆಟ್ಟಿಲುಗಳನ್ನು ಹತ್ತಿ ನಾವೀಗ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗುತ್ತಿದ್ದೇವೆ ಸ್ನೇಹಿತರೆ. ತುಂಬ ಅದ್ಭುತವಾದಂತಹ ಪ್ರಯಾಣ. ತುಂಬ ಜನರಿದ್ದಾರೆ ನೋಡಿ. ನಮ್ಮ ಹಿಂದೆ ಕಾಣ್ತಾ ಇದೆ ಶ್ರೀ ತಿರುಮಲ ದೇವಸ್ಥಾನದ ನೇರ ಪ್ರಸಾರದ ಕಾರ್ಯಕ್ರಮ. ಶ್ರೀ ತಿರುಪತಿ ತಿರುಮಲ ದೇವಸ್ಥಾನದ ಆವರಣದಲ್ಲಿ ನಾವು ಸರ್ವದರ್ಶನ ವಿಶೇಷ ದರ್ಶನ ಲೈನಿಗೆ ಹೋಗ್ತಿದ್ದೀವಿ. ಬನ್ನಿ, ವಿಶೇಷ ಲೈನ್ ದರ್ಶನ ಇನ್ನು ಎಷ್ಟು ದೂರ ಇದೆ, ತುಂಬ ದೂರ ಇದೆ ಇನ್ನು. ಬನ್ನಿ, ವಿಶೇಷ ದರ್ಶನಕ್ಕೆ ನಾವು ಪ್ರಯಾಣವನ್ನು ಬೆಳೆಸೋಣ. ಶ್ರೀ ಕ್ಷೇತ್ರ ವೆಂಕಟರಮಣ ಸ್ವಾಮಿಯ ದಿವ್ಯ ಪುಣ್ಯಕ್ಷೇತ್ರದಿಂದ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಸ್ನೇಹಿತರೆ. ಯಾರೆಲ್ಲ ಮೊದಲ ಬಾರಿ ನನ್ನ ಚಾನಲ್ ನೋಡುತ್ತಿರುವಿರಿ, ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಆನಂದ್ ಜೇನುಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಎಷ್ಟು ಜನ ನಿಂತಿದ್ದಾರೆ, ಎಷ್ಟು ಜನ ಇದ್ದಾರೆ. ಬೆಳಗಿನ ಜಾವ ನಾವು 8 ಗಂಟೆಗೆ ಸ್ವಾಮಿಯ ದರ್ಶನಕ್ಕೆ ರೆಡಿಯಾಗಿ ಬಂದಾಗ ಎಷ್ಟು ಜನ ಶ್ರೀ ಕ್ಷೇತ್ರದಲ್ಲಿ ಕೂತಿದ್ದಾರೆ ಸ್ನೇಹಿತರೆ. ನೋಡಿ, ತುಂಬ ಜನ ಇದ್ದಾರೆ. ನಾವು ಬುಕ್ ಮಾಡಿರುವಂತಹ ಸ್ಲಿಪ್ಪು ಹಾಗೆ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಚೆಕ್ ಮಾಡ್ತಾರೆ. ಅಲ್ಲಿ ಬಾರ್ಕೋಡಲ್ಲಿ ಸ್ಕ್ಯಾನ್ ಮಾಡಿ ನಮಗೆ ಎಷ್ಟು ಜನ ಮೆಂಬರ್ ಬುಕ್ ಮಾಡಿದ್ದಾರೆ, ಸದಸ್ಯರು ಅಂತ ಹೇಳಿ ಕಳಿಸ್ತಾರೆ. ನೀವು ಸಹ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು. ವಿಶೇಷ ದರ್ಶನಕ್ಕೆ ಬುಕ್ ಮಾಡಿಕೊಳ್ಳಬೇಕು. ರಶ್ ಕಮ್ಮಿ ಇರುತ್ತೆ. ಬೇಗ 2 ಗಂಟೆಯಿಂದ 3 ಗಂಟೆ ಒಳಗೆ ದರ್ಶನ ಆಗುತ್ತೆ ಸ್ನೇಹಿತರೆ. ತುಂಬ ಅದ್ಭುತವಾದಂತಹ
ದೇವಾಲಯ. ಅಲ್ಲಿ ಬಂದು ದೇವರ ದರ್ಶನ ಮಾಡಿದರೆ ಮೈಯೆಲ್ಲ ಕಂಪಿಸಿದ ಹಾಗೆ ಆಗುತ್ತೆ ಸ್ನೇಹಿತರೆ. ಏನು ಒಂದು ಸಾಧನೆ ಸಾಧಿಸಿದಂತಹ ಒಂದು ಅಚಲ ನಂಬಿಕೆ ಬರುತ್ತೆ ಸ್ನೇಹಿತರೆ. ಇದು ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆದಂತಹ ಅತ್ಯದ್ಭುತ ಪವಾಡ ಸ್ನೇಹಿತರೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ ನಡೆದುಕೊಂಡು ಹೋಗಬೇಕು ವಿಶೇಷ ದರ್ಶನ ಕೌಂಟರ್ಗೆ. ಅಲ್ಲಿಂದ ನೇರವಾಗಿ ನಮಗೆ ಒಳಗೆ ಬಿಡ್ತಾರೆ ಸ್ನೇಹಿತರೆ. ಶ್ರೀ ಕ್ಷೇತ್ರ ತಿರುಮಲ ಬೆಟ್ಟದ ಒಳಗೆ ಬಿಡ್ತಾರೆ. ತಿರುಮಲ ಬೆಟ್ಟದ ಒಳಗೆ ಮೊಬೈಲ್ ಅಲವಿಲ್ಲ. ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಕೋತಾರೆ ಸ್ನೇಹಿತರೆ. ಮೊಬೈಲ್ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲವಿಲ್ಲ. ನಾವು ಬೆಟ್ಟದ ಹೊರಭಾಗದಲ್ಲಿ ಮೊಬೈಲ್ ವಿಡಿಯೋಗ್ರಫಿಯನ್ನು ಮಾಡ್ಕೋಬೇಕು. ಶ್ರೀವಾರಿ ಉಚಿತ ಬಸ್ಸಿನ ವ್ಯವಸ್ಥೆ ಇರುತ್ತೆ ತಿರುಮಲ ಬೆಟ್ಟದಲ್ಲಿ. ನಾವು ಉಚಿತ ಬಸ್ಸಲ್ಲಿ ಬರ್ಬೋದು. ಹಾಗೆ ನಾವು ಫ್ಯಾಮಿಲಿ ಫುಲ್ ವ್ಯಾನ್ ಮಾಡಿಕೊಂಡು ವ್ಯಾನಲ್ಲಿ ಬಂದ್ವಿ. ಶುಕ್ರವಾರ ಬೆಳಗಿನ ಜಾವ 8 ಗಂಟೆಗೆ ನಾವು ರೈಲ್ವೆ ಸ್ಟೇಷನಿಂದ ಬಿಟ್ಟಾಗ ತಿರುಮಲದಲ್ಲಿ ಶನಿವಾರ ಬೆಳಗಿನ ಜಾವ ಬಂದು ಫ್ರೆಶ್ ಅಪ್ ಆಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ರೆಡಿಯಾದ್ವಿ. ಈಗ ದರ್ಶನಕ್ಕೆ ಹೋಗುತ್ತಿದ್ದೇವೆ. ವಿಶೇಷ ದರ್ಶನ, ಸ್ಪೆಷಲ್ ಎಂಟ್ರಿ ದರ್ಶನ. ತಿರುಮಲ ಬೆಟ್ಟದ ಪರಿಸರ ನೋಡಿ ಸ್ನೇಹಿತರೆ. ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದಂತಹ ಪರಿಸರ. ಮಳೆ, ಚಳಿ, ಗಾಳಿ, ಬೆಳಕಿಗೆ ಏನೂ ಆಗಬಾರದು, ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರದೆಂದು ಶೀಟನ್ನು ಹಾಕಿದ್ದಾರೆ ಮೇಲೆಲ್ಲ. ಕೂಲಿಂಗ್ ಶೀಟ್ ತುಂಬ ಅತ್ಯದ್ಭುತವಾಗಿದೆ ಸ್ನೇಹಿತರೆ ನೋಡಿ. ವಿಶೇಷ ದರ್ಶನಕ್ಕೆ ದಾರಿ ನಾವು ಹೋಗುತ್ತಿದ್ದೇವೆ. ಇಲ್ಲಿಂದ ಮತ್ತೆ 1 ಕಿಲೋಮೀಟರ್ ನಡೆದು ದರ್ಶನ ರೂಮಿಗೆ ಹೋಗಬೇಕು. ನಾವು ಹೊರಟಾಗ ಅಷ್ಟೇನು ರಶ್ ಇರಲಿಲ್ಲ ಸ್ನೇಹಿತರೆ, ತುಂಬ ಫ್ರೀಯಾಗಿತ್ತು. ಸಪ್ತಾಹ ಕೌಂಟರ್ನಿಂದ ಮುಂದೆ ಹೋಗುತ್ತಿದ್ದೀವಿ. ಶ್ರೀ ಕ್ಷೇತ್ರ ನೋಡಿ ಸ್ನೇಹಿತರೆ. ಇದು ತಿರುಮಲ ಬೆಟ್ಟದ ದರ್ಶನ ಮುಗಿದುಕೊಂಡು ಬಂದು ನಂತರ ಬೆಟ್ಟದ ಹೊರಭಾಗದಲ್ಲಿ ನಿಮಗೆ ನೇರ ದೃಶ್ಯಾವಳಿಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ 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 ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆದ್ಯಂತರಹಿತ ಧರ್ಮ ಪರಿಪಾಲಕ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆದ್ಯಂತರಹಿತ ಧರ್ಮ ಪರಿಪಾಲಕ. ನೋಡಿ ಸ್ನೇಹಿತರೆ, ಕಣ್ತುಂಬಿಕೊಳ್ಳಿ. ಶ್ರೀ 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 7 ಕುಂಡಲವಾಡ 7 ಬೆಟ್ಟಗಳ ಒಡೆಯ ಶ್ರೀನಿವಾಸ ಗೋವಿಂದ ಗೋವಿಂದ. ನೋಡಿ ಸ್ನೇಹಿತರೆ, ಇದು ಶ್ರೀ ಕ್ಷೇತ್ರ ವೆಂಕಟರಮಣ ಸ್ವಾಮಿಯ ಮುಂಭಾಗದ ರಾಜಗೋಪುರದಲ್ಲಿ ಮುಂದೆ ಈ ರಾಜಗೋಪುರ ಕಾಣ್ತಾ ಇದ್ದರೆ, ಇದರ ಒಳಗೆ ನಾವು ಪ್ರವೇಶಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಸ್ನೇಹಿತರೆ. ಈ ಕ್ಷೇತ್ರದಲ್ಲಿ ಬಂದು ನೆಲೆಸಿದರೆ ಸಕಲ ಪಾಪ ಪುಣ್ಯಗಳು ಪರಿಹರಿಸುತ್ತೆ ಸ್ನೇಹಿತರೆ. ಮೈಯೆಲ್ಲ ಅನ್ನುತ್ತೆ, ರೋಮಾಂಚನವಾಗುತ್ತೆ ಸ್ನೇಹಿತರೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ನೇರ ಪ್ರಸಾರದ ಕಾರ್ಯಕ್ರಮ ಸ್ನೇಹಿತರೆ. ಓಂ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ನಮಃ. ಓಂ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ನಮಃ. ಓಂ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆದ್ಯಂತರಹಿತ ಧರ್ಮ ಪರಿಪಾಲಕ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆದ್ಯಂತರಹಿತ ಧರ್ಮ ಪರಿಪಾಲಕ. ನೋಡಿ ಸ್ನೇಹಿತರೆ, ಎಷ್ಟು ಅತ್ಯದ್ಭುತವಾಗಿದೆ ಸ್ನೇಹಿತರೆ, ಮನಮೋಹಕವಾದಂತಹ ದೃಶ್ಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಾವೆಲ್ಲ ಮುಡಿಕೊಟ್ಟು ಸ್ವಾಮಿಗೆ ಪ್ರೀತಿಯ ದರ್ಶನ ಮಾಡಿ ಪುಣ್ಯ ಕ್ಷೇತ್ರದಲ್ಲಿ ಸ್ವಾಮಿಯ ದರ್ಶನಕ್ಕೆ ನಿಂತಹ ಒಂದು ಅತ್ಯದ್ಭುತ ಮನಮೋಹಕವಾದಂತಹ ದೃಶ್ಯ ಸ್ನೇಹಿತರೆ. ನೀವು ಒಮ್ಮೆ ಭೇಟಿ ನೀಡಿ ಶ್ರೀ ಕ್ಷೇತ್ರ ತಿರುಮಲ ಬೆಟ್ಟದ ಮೇಲೆ
ನೆಲೆಸಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ. ಶ್ರೀ ಕ್ಷೇತ್ರ ತಿರುಪತಿ ತಿರುಮಲ ಬೆಟ್ಟ ನೋಡಿ ಸ್ನೇಹಿತರೆ, ಇದು ಸರ್ವದರ್ಶನ, ಸಾಮಾನ್ಯ ದರ್ಶನ ಹಾಗೂ VIP ದರ್ಶನದ ಸಾಲು. ಎಲ್ಲರೂ ಹೋಗುತ್ತಿದ್ದಾರೆ. ಮುಂಜಾನೆ ಬೆಳಗಿನ ಜಾವ 6 ಗಂಟೆಗೆ ಶ್ರೀ ಕ್ಷೇತ್ರ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕೆ ತೆರಳಿದಂತಹ ದೃಶ್ಯ ಇದು. ಆದರೂ ದಿನದ 24 ಗಂಟೆಯು ದರ್ಶನದ ವ್ಯವಸ್ಥೆ ಇರುತ್ತೆ. ಶ್ರೀ ಕ್ಷೇತ್ರದ ದರ್ಶನ, ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ, ದೇವಾಲಯದ ಪಕ್ಕದಲ್ಲಿರುವಂತಹ ದರ್ಶನದ ಮೆಟ್ಟಿಲುಗಳು, ಶ್ರೀ ವೆಂಕಟರಮಣ ಸ್ವಾಮಿಯ ನೇರ ಪ್ರಸಾರದ ದರ್ಶನದ ಕಾರ್ಯಕ್ರಮ. ವೆಂಕಟರಮಣ ಸ್ವಾಮಿ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಆಪತ್ ಬಾಂಧವ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಭಕ್ತವತ್ಸಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಇದು ಶ್ರೀ ಕ್ಷೇತ್ರ ವೆಂಕಟರಮಣ ಸ್ವಾಮಿಯ ದರ್ಶನದ ನೇರ ಪ್ರಸಾರದ ಕಾರ್ಯಕ್ರಮ. ನೀವು ಒಮ್ಮೆ ಭೇಟಿ ನೀಡಿ ಶ್ರೀ ಕ್ಷೇತ್ರ ವೆಂಕಟರಮಣ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಹೊಸ ಇತಿಹಾಸದ ಪ್ರಸಿದ್ಧ ದೇವರ ದರ್ಶನ ಹಾಗೂ ಹೊಸ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನಂದ್ ಜೇನುಕಲ್ ಯೂಟ್ಯೂಬ್ ಚಾನಲ್, ಆನಂದ್ ಜೇನುಕಲ್ ಇನ್ಸ್ಟಾಗ್ರಾಮ್, ಆನಂದ್ ಜೇನುಕಲ್ ID ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ IDನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂದ್ ಜೇನುಕಲ್ ಯೂಟ್ಯೂಬ್ ಚಾನಲ ನಿರಂತರವಾಗಿ ನೋಡ್ತಾ ಇರಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು. ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ನಮಃ.